ನಾವು ಲಾಸ್ಟಿಗೆ ಸೂಸೈಡ್ ಮಾಡ್ಕೊಂಬಿಡೋಣ ಅಂತೇಳಿ ತೀರ್ಮಾನ ಮಾಡ್ಕೊಂಡಿದ್ರಂತೆ ಅವರು. ಆಮೇಲೆ ಲಾಸ್ಟ್ನಾಗೇನೋ ಒಂದು ನಮ್ಮದೊಂದು ಎಪಿಸೋಡ್ ನೋಡ್ಕೊಂಡು ಬಂದಾದ್ಮೇಲೆ ಆಮೇಲೆ ಯಾವ ರೀತಿ ಇದು ಏನು ಅಂದ್ಬಿಟ್ಟು ಎಲ್ಲ ಕಂಡಿಡಿದು ಇದಾದ್ಮೇಲೆ ಅವ್ರ ಮೈ ಒಳಗಡೆ ಆ ಶಕ್ತಿ ಆಫ್ ಆನ್ ಆಯ್ತು ನೋಡ್ರಿ. ಏನೋ ಇಲ್ಲಿತ್ತು, ಇಲ್ಲಿ ಬರ್ಜೋ ಬಂದು ಮೇಲೆ ಬಂದಂಗಾಯ್ತು, ತಲೆ ಮೇಲೆ ಭಾರ ಬಿದ್ದಿದ್ದಂತೂ ಗೊತ್ತು, ಏಟ್ ಆಗಿದೆ. ಆಮೇಲೆ ಆ ಶಕ್ತಿನೇ ನಾವು ಕರೆಸಿ ಮಾತಾಡಿದ್ಮೇಲೆ ಅದೆಲ್ಲ ಅದರ ಸತ್ಯಾಂಶ ನಮ್ಗೆ ಈಚೆಗೆ ಬಂದಿದ್ದು. ನಾನು ಇರಲ್ಲ ಇಲ್ಲಿ, ಇರಲ್ಲ, ನನ್ನ ಬಿಡ್ತಾ ಇಲ್ಲ, ಅಲ್ಲಿಗೆ ಹೊರಟೋಗ್ತೀನಿ. ಈ ಥರ ತೊಂದರೆ ಆಗಿತ್ತು, ಇಂಥವ್ರು ಕಳಿಸಿದ್ದಾರೆ, ಈ ಥರ ಅವ್ರು ಹೇಳಿದ್ದಾರೆ, ನನಗೇನೂ ಗೊತ್ತಿಲ್ಲ, ನಾನು ತಗೊಂಡೋಗಿದ್ದೀನಿ ಅಷ್ಟೇ. ನಮಸ್ಕಾರ ವೀಕ್ಷಕರೇ, ನಮಸ್ಕಾರ ರಾಘವೇಂದ್ರ ಅವರ. ಜೈ ಗುರುಭ್ಯೋ ನಮಃ. ಸರ್ವರಿಗೂ ಶುಭವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಸರ್ವೇ ಜನ ಸುಖಿನೋ ಭವಂತು. ಕೆಲವೊಂದು ಪ್ರಯೋಗಗಳು ಮಾಡಿ ವ್ಯಕ್ತಿಗಳನ್ನ ಸಾಯಿಸ್ತಾರೆ, ಕೆಲವೊಂದು ಮಾರಣ ಪ್ರಯೋಗಗಳು, ಇಲ್ಲ ಏನೋ ತೊಂದರೆ ಆಯಿತು ಅಂದಾಗ ಆ ಒಂದು ಇಲ್ಲಿಂದ ಕಳಿಸಿರೋ ಆ ಶಕ್ತಿಗಳು ಯಾರಿಗೆ ವ್ಯಕ್ತಿಗಳ ಮೇಲೆ ಇರ್ತಾರೋ ಆ ವ್ಯಕ್ತಿಗಳಿಗೆ ಅಂದರೆ ಹಿಂಸೆ ಕೊಟ್ಟು, ಇಲ್ಲ ಆರೋಗ್ಯದಲ್ಲಿ ತೊಂದರೆ ಕೊಟ್ಟು, ಇಲ್ಲ ಸೂಸೈಡ್ ಮಾಡ್ಕೊಳ್ಳೋ ಥರ ಪ್ರೇರಣೆ ಕೊಟ್ಟು, ಬಟ್ ಹೆಂಗೋ ಆ ವ್ಯಕ್ತಿನ ಅದು ಸಾಯಿಸಿಬಿಡುತ್ತೆ ಅನ್ನೋ ಥರ ಕೆಲವು ವಿಚಾರಗಳವೆ. ಸೊ ಇದು ಡೇಂಜರ್, ನೋಡೋಕ್ಕೆ ಸಾಮಾನ್ಯವಾಗಿರೋದಿಲ್ಲ, ಕಣ್ಣಿಗೆ ಕಾಣಲ್ಲ. ಯಾರಿಗೂ ಇದು ಹೇಳಿದ್ರೆ ಬಿಡೋ, ಕಣ್ಣಿಗೆ ಕಾಣಲ್ಲ, ನಂಬಲ್ಲ. ಬಟ್ ಕೆಲವರಿಗೆ ಇದು ಎಫೆಕ್ಟ್ ಆಗ್ತಾ ಹೋಗುತ್ತೆ, ಅವರು ಅನುಭವಿಸ್ತಾ ಇರ್ತಾರೆ ಸಮಸ್ಯೆಗಳು. ಸೊ ಇದ್ರ ಬಗ್ಗೆ ನಿಮ್ಮ ಒಂದಷ್ಟು ವಿಚಾರಗಳು ಓಡೇಡಿರೋದ್ರಿಂದ ಯಾವ ಥರ ಈ ಒಂದು ಕೆಲಸ ಆಗುತ್ತೆ, ಆ ಶಕ್ತಿಗಳು ಹೆಂಗೆ ಬಂದು ಇದನ್ನು ಕೆಲಸ ಮಾಡ್ಕೊಂಡು ಹೋಗ್ತದೆ? ಮೊದಲಿಗೆ ನಮ್ಮ ವೀಕ್ಷಕರಿಗೆ ನಾವೇನು ತಿಳಿಸ್ತೀವಿ ಅಂತಂದರೆ, ಇಲ್ಲಿ ಅದೊಂದು ಪ್ರಯೋಗ ಅಂಥೇಳಿ ಅದು ಮಾಡ್ತಾನೆ ಕಳಿಸ್ತಾನೆ ಬರೋಂಗಿಲ್ಲ. ಅದು ಅದರದ್ದೇ ಆದ ಒಂದು ಎಫರ್ಟ್ ಹಾಕಿರ್ತಾರೆ. ಅದರದ್ದು ಕೆಲವು ಈಗೇನು ಹೇಳ್ತೀವಿ ಅಂತಂದರೆ ನಾನಾ ವಿಧವಾದ ಪ್ರಯೋಗಗಳು ಅಂತ ಹೇಳ್ತೀವಿ. ಇಲ್ಲಿ ಒಂದೊಂದು ಪ್ರಯೋಗ, ಈಗೆಲ್ಲ ನಮಗೆ ಗೊತ್ತಿರೋದು ಕೆಲವು ಏನು ಪ್ರಯೋಗ ಅಂತಂತಂದರೆ ಗೊಂಬೆ ಪ್ರಯೋಗ ಅಂತೀವಿ, ಇಲ್ಲ ಚೌಡಿ ಪ್ರಯೋಗ, ಇಲ್ಲ ಭೂತ್ ಪ್ರಯೋಗ ಅಂತ ಹೇಳ್ತೀವಿ. ಕೆಲವು ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದರೆ ಏನಾಗ್ತೈತೆ ಅಂದರೆ ಭಾನುಮತಿ ಪ್ರಯೋಗ ಅಂತೀವಿ, ಇಲ್ಲಾಂತಂದರೆ ಕಾಳಿ ಪ್ರಯೋಗ, ಕಾಟೇರಿ ಪ್ರಯೋಗ, ಕೆಲವು ಪ್ರಯೋಗಗಳಿದ್ದಾವೆ. ಇವೆಲ್ಲನೂ ಇವನ್ನೆಲ್ಲ ಯಾವ ರೀತಿ ಅಂತಂದರೆ, ಅಂದರೆ ಇವಾಗ ಕೆಲವ್ರ ಪ್ರಶ್ನೆ ಇದು, ದೈವನೇ ಮನುಷ್ಯರನ್ನ ಅಂದರೆ ಇವಾಗ ಸಾಯಿಸ್ತೈತಾ? ಹೌದಲ್ಲ. ಈಗ ಕೆಲವೊಂದು ದೈವಗಳೇ ಬಂದು ಅವ್ರು ಹೇಳ್ಕೊಟ್ಟಿದ್ದ ಕೆಲಸ ಅವ್ರಿಗೇನೋ ತೊಂದರೆ ಕೊಡುತ್ತೆ. ಸೊ ಕೊಟ್ಟಿರೋ ಕೆಲಸಗಳು ಕೇಸ್ಗಳು ಆ ಥರ ಇದಾವೆ ಅಂದರೆ ದೈವ ಕೊಡುತ್ತಾ ಅನ್ನೋ ಪ್ರಶ್ನೆ ಇರ್ತದೆ. ಇಲ್ಲಿ ನೋಡಿ ಸರ್, ನಾವಿಲ್ಲಿ ಸೂಕ್ಷ್ಮವಾಗಿ ಯಾವ ರೀತಿ ಗಮನಿಸ್ಬೇಕು ಅಂತಂದರೆ, ಇಲ್ಲಿ ದೈವನೇ ಬಂದು ತೊಂದರೆ ಮಾಡೋದಕ್ಕೆ ಅನ್ನೋದಕ್ಕಿಂತನೂ ಇಲ್ಲಿ ಏನು ಮಾಡಿರ್ತಾರೆ ಅಂತಂದರೆ, ಕೆಲವರು ಅಂದರೆ ಇವಾಗ ಏನು ಹೇಳ್ತಾರೆ, ಎಲ್ರ ಕೈಯಾಗೂ ಇದು ಸರ್ವೇ ಸಾಮಾನ್ಯವಾಗಿ ಮಾಡೋದಕ್ಕಾಗಲ್ಲ ಇವೆಲ್ಲ ಪ್ರಯೋಗಗಳು. ಕೆಲವ್ರು ಏನು ಹೇಳ್ತಾರೆ ಅಂತಂದರೆ, ಕೆಲವು ದುಷ್ಟ ಪ್ರಯೋಗಗಳು, ದುಷ್ಟಶಕ್ತಿಗಳನ್ನ ಅವರು ಇವತ್ತಿನಿಂದ ಮೊನ್ನೆಯಿಂದ ಕಲ್ತಿರಲ್ಲ ಅವೆಲ್ಲನೂ. ಅವ್ರಿಗೆ ಯಾವ ಮಾಡಿದ್ರೆ ಇವಾಗ ಏನಾಗ್ತದೆ ಅಂತಂದರೆ, ಸ್ವಲ್ಪ ರಿವರ್ಸ್ ಆಯ್ತಂದರೆ ಜೀವ ಪ್ರಾಣಕ್ಕೂ ಎಫೆಕ್ಟ್ ಕೊಡ್ತದೆ ಅವ್ರಿಗೂ. ಯಾರು ಮಾಡ್ದೋ ಅಲ್ಲಿ ಅವ್ರಿಗೆ ಯಾಕಂತಂದ್ರೆ ಅದು ಪರ್ಫೆಕ್ಟಾಗಿ ಅವರು ಏನು ವಿಚಾರ ಇರ್ತದೋ ಅದ್ರ ನೀಟಾಗಿ ನೋಡ್ಕೊಂಡೆ. ಯಾಕಂತ ಈಗ ನೋಡ್ರಿ, ಒಳ್ಳೆ ಆಹಾರ ತಿಂದಿದ್ದೇನೆ ಒಂದೊಂದು ಟೈಮ್ ದೇಹಕ್ಕೆ ಜ್ವರ, ತಲೆನೋವು ತಂದಿರ್ತೈತೆ. ಇನ್ನು ಕೆಟ್ಟದ ಆಹಾರ ತಿಂದಿದ್ದು ತಂದಿತ್ತು ಮತ್ತೆ ಎಫೆಕ್ಟ್ ಕೊಡಲ್ಲ ಅಂತ ಗ್ಯಾರಂಟಿ ಏನೈತೆ? ಮಾಡುತ್ತೆ. ಆ ರೀತಿ ಏನು ಮಾಡ್ತೈತೆ ಅಂತಂದರೆ, ಅವ್ರು ಏನು ಮಾಡಿರ್ತಾರೆ ಅಂತಂದರೆ, ಏನೋ ಅವ್ರು ವಿಧಾನವಾಗಿ ಒಂದು ಗೊಂಬೆ ಪ್ರಯೋಗ ಮಾಡಿ, ಒಂದು ಗೊಂಬೆನ ಇಲ್ಲೇನೋ ಒಂದು ಮಾಡಿರ್ತಾರೆ ಅಲ್ಲಿ, ಮಾಡ್ಕೊಂಡು ಅದಕ್ಕೇನು ಮಾಡ್ತಾರೆ ಅಂತಂದರೆ, ಎಲ್ಲೋ ಒಂದಿರೋಂಥ ಆತ್ಮನ ಅಲ್ಲಿ ಸೆಳಿತಾರೆ. ಸೆಳೆದ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ, ಅದಕ್ಕೊಂದು ಜೀವ ಕಳೆ ಕೊಟ್ಟು, ಪ್ರಾಣ ಪ್ರತಿಷ್ಠೆ ಕೊಟ್ಬಿಟ್ಟು, ಇಂಥವರು ಇಂಥ ಕೆಲಸ ಮಾಡು ಅಂತೇಳಿ ಅದು ಹೇಳಿ ಕಳಿಸ್ತಾರೆ. ಅದು ಹೇಳಿ ಕಳಿಸ್ದಾಗ ಏನಾಗ್ತದೆ, ಮತ್ತೆ ಅವರು ಅಲ್ಲಿ ಬಲಿ ಕೊಟ್ಟಷ್ಟು ಇದ್ರ ಪವರ್ ಜಾಸ್ತಿ ಆಗ್ತಾ ಇರ್ತದೆ. ಓಕೆ, ಅದು ಬರಬೇಕಿದು. ಅವ್ರು ಏನು ಮಾಡ್ತಾರೆ ಅಂತಂದರೆ, ಆ ಶಕ್ತಿ ಬಂದಾಗ ಅವ್ರೇನು ಮಾಡಿರ್ತಾರೆ, ಸೇಮ್ ಒಬ್ಬ ಮನುಷ್ಯನ ಥರ ಏನೋ ಗೊಂಬೆ ಮಾಡಿ ಏನೋ ತಯಾರು ಮಾಡಿರ್ತಿರೋದು. ಮಾಡಿದಾದ್ಮೇಲೆ ಅದರಿಂದ ಒಂದು ಇವಾಗ ಮಾತು ತಗೊಳೋದು, ಏನೋ ಭಾಷೆ ತಗೊಳೋದು, ಏನೋ ಒಂದು ಮಾಡಿಸಿರ್ತಾರೆ, ನೀನು ಇಂಥ ಕೆಲಸ ಮಾಡಬೇಕು ಅಂತೇಳಿ. ಆ ಭಾಷೆಯಲ್ಲಿ ಒಂದು ಮಾತು ಇಲ್ಲೇನೋ ಒಂದು ವಸ್ತು ಅದರಿಂದ ತಗೊಂಡಿರ್ತದೆ. ಅದು ಇವರು ಇಲ್ಲಿ ಲಾಕ್ ಮಾಡ್ಕೊಂಬಿಡ್ತಾರೆ. ಓಕೆ, ಆ ವಸ್ತುನ ಇದು ಅದು ಕೆಲಸ ಮಾಡಿಗೆ ಮರೋವರೆಗೂ ಇದು ಬಿಡಂಗಿಲ್ಲ, ಇದು ಮತ್ತೆ ಮುಕ್ತಿ ಒಂದು ಅಲ್ಲಿ ಹೋಗಂಗಿಲ್ಲ. ನೋಡ್ರಿ, ಇದು ಎಂತೋ ಮಿಡ್ಲಲ್ಲಿ ಒದ್ದಾಡಬೇಕು. ಮಿಡ್ಲಲ್ಲಿ ಒದ್ದಾಡಬೇಕು.
ಆ ಥರ ಒಂದು ಪ್ರಯೋಗಗಳು ಮಾಡಿದಾಗ ಏನಾಗ್ತದೆ, ನಮಗೆ ಫಸ್ಟ್ ಸಿಂಪ್ಟಮ್ಮು ಡೈರೆಕ್ಟೇ ಬಂದು ನಮ್ಮನ್ನ ಅದು ಅಟ್ಯಾಕ್ ಮಾಡೋಕ್ಕಾಗಲ್ಲ. ಯಾಕಂತಂದ್ರೆ ಇವಾಗ ನಾವು ನಂಬಿರೋ ದೈವ ಶಕ್ತಿ ಮತ್ತೆ ನಮ್ಮ ಮನೆ ದೇವರು ಮತ್ತೆ ಇವೆಲ್ಲ ಎಲ್ಲಿ ಹೋಗ್ತಿರ್ತವೆ. ಸೊ ಇವು ರಕ್ಷಣೆ ಮಾಡಬೇಕಲ್ಲ, ರಕ್ಷಣೆ ಮಾಡ್ತವೆ. ಕೆಲವು ವಿಚಾರಗಳಾಗ ಏನಾಗ್ತದೆ ಅಂತಂದ್ರೆ, ಈಗ ಯಾರಿಗೋ ಒಬ್ಬರಿಗೆ ಮನೆ ಒಳಗಡೆ ಇವಾಗ ಒಂದು 4 ಜನ ಇರ್ತಾರೆ ಅನ್ಕೊಳ್ಳೋಣ, ಗಂಡ ಹೆಂಡತಿ 2 ಮಕ್ಕಳು. ಇದರಲ್ಲಿ ಯಾರಿಗಾನ ಗ್ರಹಗಳು ಏನಾನ ಹೆಚ್ಚು ಕಮ್ಮಿ ಆದಾಗ ಅವ್ರ ಮುಖಾಂತರವಾಗಿ ಅದು ಮನೆ ಒಳಗಡೆ ಪ್ರವೇಶ ಆಗೋದು. ಓಕೆ, ಅಂದ್ರೆ ಅವ್ರದ್ದು ಜನ್ಮ ಅವ್ರ ಕುಂಡಲಿನಿ ಇಲ್ಲ ಅಂದ್ರೆ ಅವರು ರಾಶಿಗಳಲ್ಲಿ ಅಲ್ಲಿದ್ದಾಗ ಅವ್ರ ಜಾತಕದಲ್ಲಿ ದೋಷ ಇದ್ದಾಗ ಶಕ್ತಿ ಇದ್ದಾಗ ಆ ಒಂದು ವ್ಯಕ್ತಿಗಳಿಗೆ ಆ ಮನೆಯಲ್ಲಿ ಡ್ಯಾಮೇಜ್ ಆಗುತ್ತೆ. ಈಗ 4 ಜನಕ್ಕೆ ಅಂತಂದ್ರೆ 4 ಜನನು ಒಂದೇ ಲೆವೆಲ್ ಇರಲ್ಲ. ಇವಾಗ ಗ್ರಹಗತಿಗಳು ಹೆಚ್ಚು ಕಮ್ಮಿ ಆಗಿರ್ತವೆ, ಏರುಪೇರು ಆಗುತ್ತೆ. ಏರುಪೇರು, ಆ ಏರುಪೇರು ಯಾರಿಗಾಗಿರ್ತದೆ ಅವ್ರಿಗೆ ಬಂದು ಅದು ಅವ್ರ ಮುಖಾಂತರವಾಗಿ ಮನೆ ಒಳಗಡೆ ಪ್ರವೇಶ ಮಾಡ್ತೈತಿ. ಆವಾಗ ಬಂದು ಅದೇನು ಮಾಡ್ತದೆ ಅಂತಂದರೆ, ಇವಾಗ ಒಂದು ಸಭೆ ಒಳಗಡೆ ಏನೋ ಒಂದು ನ್ಯಾಯ ಮಾಡಬೇಕು, ಪಂಚಾಯತಿ ಮಾಡಬೇಕು, ಒಂದು ಒಳ್ಳೇದಾಗಲಿ ಅಂತ ಮಾಡಬೇಕಾದಾಗ ಹೇಳ್ತಾರಲ್ಲ, ಇವ್ನು ಯಾರೋ ಶಕುನಿ ಬಂದಂಗೆ ಬಂದಪ್ಪ ಎಲ್ಲ ಪಂಚಾಯತಿನೆಲ್ಲ ಹಾಳು ಮಾಡ್ಯಾಕದ್ದು ಅಂತೀರಿ ನೋಡ್ರಿ. ಹೌದು, ಇದು ಹಂಗೇನೆ ಅವ್ರ ಮುಖಾಂತರವಾಗಿ ಬಂದು ಆಗೋ ಕೆಲಸಗಳನ್ನ ಫಸ್ಟ್ ನಿಲ್ಲಿಸ್ತೈತೆ, ಅದು ಅಡೆತಡೆ ನಿಲ್ಲಿಸ್ತೈತಿ. ಅವ್ನು ನಿಧಾನವಾಗಿ ದೇಹಕ್ಕೆ ಆವರಿಸ್ಕೊಂಡು ಏನು ಮಾಡ್ತದೆ, ಆಗೋ ಕೆಲಸಕ್ಕೆ ನಿಲ್ಲಿಸ್ತೈತೆ, ಮನ್ಸಿಗೆ ಗೊಂದಲ ಕೊಡೋದು, ಈ ಥರದ ಎಫೆಕ್ಟು. ಆಮೇಲೆ ಅದೇನು ಮಾಡಿ ಯಾರಿಗೇನು ತೊಂದರೆ ಮಾಡಬೇಕು ಅಂತ ಅವ್ರು ಹೇಳಿ ಕಳಿಸಿರ್ತಾರೋ, ಒಂದು ವೇಳೆ ಅವ್ರನ್ನಾಗಿಲ್ಲ ಅಂತಂದ್ರೆ ಅವ್ರ ಕುಟುಂಬ ಸಭೆ ಅಂದರೆ ಸದಸ್ಯರನ್ನ ಯಾರನ್ನ ಒಬ್ರಿಗೆ ಅದು ಎಫೆಕ್ಟ್ ಕೊಡ್ತದೆ. ಹೆಂಗೆ ಬಂತು, ಫಸ್ಟು ನಿಧಾನವಾಗಿ ಒಂಥರ ಐಸ್ ಎಕ್ತೈತೆ, ಕಾಲಿಗೆ ಸೂಜಿಗಳು ಸುಚ್ಚಿದಂಗೆ ಸುಚ್ಚೋದು, ಎಫೆಕ್ಟ್ಗಳು ಮಾಡೋದು, ಆಮೇಲೆ ತಲೆನೋವು ಬರೋದು, ಕಣ್ಣು ಮಂಜು ಬರೋದು, ಸುಸ್ತು ಮಾಡೋದು, ಆಮೇಲೆ ಯಾರೋ ಹೊಟ್ಟೆ ಒಳಗಡೆ ಸೇರ್ಕೊಂಡಂಗೆ ನನ್ನ ಹೊಟ್ಟೆ ಒಳಗಡೆ ಏನೋ ಓಡಾಡ್ತೈತೆ ಅನ್ನೋದು, ಮತ್ತು ಉಸಿರಾಟಕ್ಕೆ ತೊಂದರೆ ಕೊಡೋದು. ಆಮೇಲೆ ಅಂದರೆ ನಮ್ಮ ಕಂಟ್ರೋಲ್, ನಮ್ಮ ಮನ್ಸು ಕಂಟ್ರೋಲ್, ಯಾರೋ ಒಬ್ರು ನನ್ನ ಹಿಡಿದು ಏನೋ ಒಂದು ನಮ್ಮನ್ನ ಕಂಟ್ರೋಲ್ ಮಾಡ್ತಾವ್ರೆ ಅಂತ, ಯಾರೋ ಒಬ್ರು ಅಬ್ಸರ್ವ್ ಮಾಡ್ತಾವ್ರೆ, ನೋಡ್ತಾವ್ರೆ ಯಾರೋ ಅಂತ ಅನ್ನೋದು. ಆಮೇಲೆ ಒಂಥರ ಯಾರೋ ನಮ್ಮನ್ನು ಕರಿತಾ ಇದ್ದಾರೆ, ಅಲ್ಲಿಗೆ ಬಾ ಅಂತ ಇದ್ದಾರೆ, ಇಲ್ಲಿಗೆ ಬಾ ಅಂತ ಇದ್ದಾರೆ, ಯಾರೋ ಮಲಗಿದ್ದಾಗ ಅಂದರೆ ತಟ್ಟಿ ಎಬ್ಬರಿಸ್ತಾ ಇದ್ದಾರೆ. ಈ ಥರ ಮನೆ ಒಳಗಡೆ ಏನೋ ಒಂದು ನೆರಳು ಓಡಾಡ್ತೈತೆ, ಅವ್ರಿಗೆ ಮಾತ್ರ ಅದು ಗೋಚರ ಆಗ್ತಾ ಹೋಗುತ್ತೆ, ಒಂದು ಅನುಭವ ಆಗ್ತಾ ಇರ್ತದೆ. ಆಮೇಲೆ ನನಗೇನೋ ಉಸಿರು ಹಿಡಿತೈತೆ, ನನ್ನ ದೇಹದಲ್ಲಿ ಯಾರೋ ಸೇರ್ಕೊಂಡಂಗಾಯ್ತು, ಆಚೆಗಡೆಗೆ ಹೋದಂಗಾಯ್ತು, ನನಗೆ ಯಾಕೋ ಬದುಕೋ ಇದರ ಮೇಲೆ ಉತ್ಸಾಹ ಇಲ್ಲ, ಕೆಲಸದ ಮೇಲೆ ಉತ್ಸಾಹ ಇಲ್ಲ, ಊಟದ ಮೇಲೆ ಉತ್ಸಾಹ ಇಲ್ಲ, ನಾನು ಬದುಕಬೇಕು ಅನ್ನೋ ಇದಿಲ್ಲ ನೋಡಿ. ಇವು ನಿಧಾನವಾಗಿ ಅದ್ರದ್ದು ಹಿಡಿತಕ್ಕೆ ಸೆಳೆತಕ್ಕೆ ತಗೊಂಬರ್ತದದು. ತಗೊಂಡು ಏನು ಮಾಡ್ತದೆ, ಅದೇನೋ ಒಬ್ಬರಿನಿಂದ ಇನ್ನೊಬ್ಬರಿಗೆ ಅಟಕ್ಕದು ಕೆಲವು ದಿನಗಳ ನಂತರ ಅದು ಮಾಡ್ಕೊಂಡು ಆಮೇಲೆ ಏನಾಗ್ತದೆ, ಇನ್ನು ಅವ್ರಿಗೂ ಸ್ವಲ್ಪ ಏನಾನ ಗ್ರಹಗತಿಗಳು ಹೆಚ್ಚು ಕಮ್ಮಿ ಆದಾಗ ಅವ್ರಿಗೂ ಅದು ನೆರಳು ಕಾಣಿಸೋದು. ಯಾಕೋ ನನಗೂ ಒಂಥರ ಕೈ ಸೆಳೆತ, ಕಾಲು ಸೆಳೆತ ಆಗೋದು, ಯಾಕೋ ಒಂಥರ ಉಸಿರು ಹಿಡ್ದಂಗೆ ಆಗ್ತದಪ್ಪ, ಎದೆ ಹಿಡ್ದಂಗೆ ಆಗ್ತೈತೆ, ಎದೆ ಒತ್ತದಂಗೆ ಆಗ್ತೈತೆ, ನಾನು ಇರ್ತೀನೋ ಸತ್ತೋಗ್ತೀನೋ ಏನೋ ಸತ್ತೋಗ್ತೀನೇನೋ ಅನಿಸ್ತಾ ಇರ್ತದೆ ಅವ್ರಿಗೆ, ನಾನೇನಾಗ್ತೀನೇನೋ ಬೆಳಗ್ಗೆ ಇರ್ತೀನೋ ಇಲ್ಲ ಅನ್ನೋದು ಅಷ್ಟು ಫೀಲ್ ಕೊಡ್ತಾ ಇರ್ತದದು. ಯಾವ್ದನ ರೀಸೆಂಟ್ ಈ ಥರ ಕೇಸ್ಗಳು ನೋಡಿದ್ರ? ಅದೇ ಇವಾಗ ಅದ್ರದ್ದೇ ಹೇಳ್ತೀನಿ. ಈಗ ಅಲ್ಲಿ ನೋಡಿ, ಇದು ಈ ರೀತಿ ಆಗ್ಬಿಟ್ಟು ಕೆಲವ್ರಿಗೆ ನಮ್ಮ ವೀಕ್ಷಕರಿಗೊಬ್ಬರಿಗೆ ಬಂದಿದ್ರು ಇಲ್ಲಿ, ಸೇಮ್ ಇದೇ ರೀತಿನೇ ಈ ಥರ ತೊಂದರೆ ಮಾಡಿ ಅವ್ರಿಗೆ ಏನು ಮಾಡಿದ್ದಾರೆ, ಒಳ್ಳೆ ಕೆಲಸದಾಗ ಇದ್ದಿದ್ದಂಥದ್ದು, ಒಳ್ಳೆ ಚೆನ್ನಾಗಿದ್ದಿದ್ದಂಥವ್ರು. ಆಮೇಲೆ ಇಲ್ಲಿ ಏನಾಗ್ತದೆ ಅಂತಂದರೆ, ಒಂದು ಜೀವನ ಕಟ್ಕೊಬೇಕು ಅಂತಂದರೆ ಇಲ್ಲಿ ತುಂಬ ಕಷ್ಟಪಡಬೇಕಿಲ್ಲಿ. ಯಾಕಂದ್ರೆ ಅಷ್ಟು ಬೇಗ ಒಂದು ಜೀವನ ಇಲ್ಲಿ ನೆಲೆ ಮಾಡ್ಕೊಬೇಕಂತಂದರೆ ಅಷ್ಟು ಬೇಗ ಇಲ್ಲಿ ಕೊಡಲ್ಲ. ಒಂದು ಸೀಟು ಬಂದು ಕೂತಿದ್ದಾರೆ ಅಂತಂದಾಗ ಅವರು ಒಂದು ನೆಲೆ ಊರಿದ್ದಾರೆ, ಚೆನ್ನಾಗಿದ್ದಾರೆ, ಇವತ್ತು ಹೊಟ್ಟೆಗೆ ಎಲ್ಲ ನೆಮ್ಮದಿಯಾಗಿದ್ದಾರೆ ಅಂತಂದರೆ ಅವ್ರ ಹಿಂದೆ ಶ್ರಮ ಎಷ್ಟಿರ್ತದೆ, ಅವ್ರದ್ದು ಎಫರ್ಟ್ ಎಷ್ಟು ಹಾಕಿರ್ತಾರೆ, ಅವ್ರ ಕೃಷಿ ಎಷ್ಟು ಮಾಡಿರ್ತಾರೆ. ಇವತ್ತು ಕೆಲವರು ಹೊಟ್ಟೆ ಊರಿಗೆ ಮಾಡ್ತಾರೆ ಇದು ದ್ವೇಷ. ಇದು ಅಂದರೆ ಅವರು ಮುಂದೆ ಬರ್ತಾರೆ, ಮುಂದೆ ಹೋಗಬಾರ್ದು, ಮುಂದುವರಿಬಾರ್ದು, ಈ ಥರ ಇವು ಇಲ್ಲಿ ತೊಂದರೆಗಳು. ಅವ್ರಿಗೆ ಹೊಟ್ಟೆ ಊರಿಗೆ ಅವ್ರನ್ನೇನೇ ಮಾಡಿ ಕುಗ್ಗಿಸ್ಬೇಕು. ಇವಾಗ ಡೈರೆಕ್ಟಾಗಿ ಅವ್ರನ್ನೆಲ್ಲ ಹೊಡೆಯೋದಕ್ಕಾಗಲ್ಲ, ಎದುರಿಸೋದಕ್ಕಾಗಲ್ಲ ಅಂದ್ಬಿಟ್ಟು ಇವೆಲ್ಲ ಇಂಡೈರೆಕ್ಟಾಗಿ ಮಾಡೋಂಥದ್ದು. ಇದು ಇಂಡೈರೆಕ್ಟಾಗಿ ಮಾಡಿ ಏನು ಮಾಡ್ತಾ ಇರ್ತಾರೆ, ಇವ್ರಿಗೆ ಅದರದ್ದು ಎಫೆಕ್ಟು. ಇಲ್ಲಿ ಗ್ರಹ ನೋಡ್ರಿ, ಇಲ್ಲಿ ಯಾರಿಗೆ ಗ್ರಹಗತಿ ಇಲ್ಲಿ ಬಿದ್ದೋಗಿರ್ತದೆ ಇವ್ರಿಗೆ ಇದ್ರದ್ದು ಅನುಭವ ಗೊತ್ತಾಗ್ತಾ ಇರ್ತದೆ. ಅವನಿಗಿರೋನೇ ನಿಮ್ಗೇನು ಸುಮ್ಮನೆ ಹುಚ್ಚಿಗಿಚ್ಚಿ ಹಿಡ್ದದೇನೋ, ನೀನು ನೀಟಾಗಿ ಕೆಲಸ ಮಾಡಪ್ಪ ಎದ್ದು ಅಂತೇಳಿ ಇವನ್ ಬೈತಾ ಇರ್ತಾರೆ. ಎಫೆಕ್ಟು ಅವ್ರಿಗೆ ಅದು ಗೊತ್ತಾಗ್ತಾ ಇರ್ತದೆ, ನಮಗೇನೋ ತೊಂದರೆ ಆಗೈತೆ, ನನಗೇನೋ ಎಫೆಕ್ಟ್ ಕೊಡ್ತಾ ಐತೆ ಅಂತೇಳಿ. ಈ ರೀತಿ ಅವರು
ಆಲ್ರೆಡಿ ಅವ್ರ ಯಜಮಾನ್ರಿಗೆ ತೊಂದರೆ ಆಗಿದ್ದು. ಯಾವ ಊರವರು ಇವರು? ಇದು ಊರು ಬಂದು ಚಿತ್ರದುರ್ಗ ಅಂತೇಳಿ. ಇದು ಈ ಕಡೆ ಚಿತ್ರದುರ್ಗ ಕಡೆ ಏನಾಗೈತೆ, ಅವ್ರಿಗೆ ಈ ಥರ ಸಿಂಪ್ಟಮ್ಗಳಾಗಿ ತೊಂದರೆಗಳಾಗಿ ಎಫೆಕ್ಟ್ ಕೊಟ್ಟು ಇವ್ರಿಗೆ ಅದೇ ಅವ್ರಿದ್ದಕ್ಕಿದ್ದಂಗೆ ತಲೆನೋವಾಗೋದು, ಹೊಟ್ಟೆ ಒಳಗಡೆ ಏನೋ ಕುಚ್ಚಿದಂಗೆ ಆಗೋದು, ಏನೋ ಓಡಾಡ್ದಂಗೆ ಆಗೋದು, ಈ ಥರ ತೊಂದರೆಗಳು. ಇವರು ಸಾಕಷ್ಟು ಕಡೆ ನೋಡಿಸಿದಾರಂತೆ. ಅವರು ಎಲ್ಲ ಕಡೆ ಕರ್ಕೊಂಡೋಗಿ ಸುಮಾರು ಕಡೆ ಎಲ್ಲ ನೋಡಿ ಅವ್ರಿಗೆ ಒಂದ್ಸರಿ ತಲೆನೋವು ಬರೋದು, ತಲೆ ಹೊಡ್ತಾ, ತಲೆ ಸಿಡ್ದಂಗೆ ಆಗೋದು, ಹೊಟ್ಟೆ ಒಳಗಡೆ ಏನೋ ಹಿಡ್ದಂಗೆ ಆಗೋದು, ನನಗೆ ಏನೋ ಪೂರ್ತಿ ಯಾರೋ ಎಲ್ಲ ನಿಂತಿದ್ದಾರೆ, ಊಟ ತಿನ್ನೋಕ್ಕಾಗ್ತಾ ಇರಲ್ಲ, ಊಟ ಜೀರ್ಣ ಆಗಲ್ಲ, ಮತ್ತು ಊಟ ತಿಂದಿದ್ದು ಊಟ ಎಲ್ಲ ಮತ್ತೆ ರಿವರ್ಸ್ ಆಗೋದು, ಎದೆ ಹಿಡ್ಕೊಳೋದು, ಉಸಿರಿಡ್ಕೊಂಡಂಗೆ, ಈ ಥರ ತೊಂದರೆಗಳು. ಇದಕ್ಕೋಸ್ಕರ ಅವರು ಸುಮಾರು ಕಡೆ ಎಲ್ಲ ಸುತ್ತಿ ಲಾಸ್ಟ್ಗೆ ಅವರು ಎಕ್ಸ್ಪೈರ್ಡ್ ಆಗೇ ಹೋದ್ರು. ಸತ್ತೋದ್ರಂತೆ. ಓಕೆ. ಎಷ್ಟು ಏಜು ಸರ್? ಈಗ ಅವ್ರಿಗೆ ಎಷ್ಟು ಏಜ್ ಅಂತಂದರೆ ಇನ್ನೂ ಮ್ಯಾಕ್ಸಿಮಮ್ 50 ವರ್ಷ ಆಗಿಲ್ಲ ಅನ್ಕೊಂತೀನಿ. ಇನ್ನು ಮಕ್ಕಳೆಲ್ಲ ಈಗ ಫಸ್ಟ್ PUC ಓದ್ತಾ ಇದ್ದಾರೆ. ಅವ್ರ ಮನೆಗೆ ಹೋಗಿದ್ವಿ. ಅದೇನಾಯಿತು, ಆಮೇಲೆ ಅವ್ರಿಗೆ ಪಾಪ ಇದೇನೋ ಅರಿವಾಗಿಲ್ಲ. ಎಲ್ಲ ಕಡೆ ತಗೊಂಡೋಗಿದ್ದು ಏನಪ್ಪ ನಮಗೆ ದೈವ ಯಾಕೋ ಈ ಥರ ತೊಂದರೆ ಕೊಡ್ತು ಅಂದ್ಬಿಟ್ಟು ಇವರು ಮನೆ ದೇವ್ರಿಗೂ ಬಿಟ್ಬಿಟ್ಟಿದ್ದಾರೆ. ನಮಗೆ ದೇವ್ರು ಎಲ್ಲಿ ಕಾಪಾಡೇ ಇಲ್ಲಲ್ಲ, ನಮಗೇನು ಈ ಥರ ಯಾರೂ ಹೆಲ್ಪ್ ಮಾಡೇ ಇಲ್ಲಲ್ಲ ಅಂತೇಳಿ ಇವರು ಸಾಕಷ್ಟು ಜನ ನೋಡಿದ್ದಾರೆ. ಇಲ್ಲ ಅವ್ರ ಟೈಮು ಏನೋ ಒಟ್ಟಿನಾಗೆ ಅಲ್ಲಿ ಅದು ಅವ್ರಿಗೆ ಸೂಕ್ತವಾದವ್ರು ಸಿಕ್ದಂಗಿಲ್ಲ. ಆಮೇಲೆ ಲಾಸ್ಟ್ಗೆ ಅದೆಲ್ಲ ಮುಗಿದು ಕ್ಲಿಯರ್ ಆದಮೇಲೆ 1 ತಿಂಗ್ಳಿಗೆ ನಮ್ಮ ಹತ್ರಕ್ಕೆ ಬಂದಿದ್ದವರು. ಓಕೆ. ಅವ್ರು ಆಲ್ರೆಡಿ ತೀರೋಗ್ಬಿಟ್ಟಿದ್ದು. ಅವರೆಲ್ಲ ಮುಗಿದೋದ್ಮೇಲೆ 1 ತಿಂಗ್ಳಿಗೆ ಬಂದಿದ್ದು. ಮತ್ತು ಅದು ಏನು ಮಾಡಿದೆ, ಅವ್ರ ಯಜಮಾನ್ರಿಗೆ ತಗೊಂಡದ್ದು ಅಲ್ಲದೇ ಅದು ಮತ್ತು ಇವ್ರಿಗೆ ಅದು ಆಲ್ರೆಡಿ ಎಫೆಕ್ಟ್ ಕೊಡ್ತೈತೆ ಅದು ಆಯಮ್ಮನಿಗೆ. ಅಂದರೆ ಈಗ ಅವ್ರಿಗೆ ಏನು ಮಾಡಿದ್ದಾರೆ ಅಂತಂದರೆ ಕೆಲಸ ಎಲ್ಲಿ ಸಿಗ್ತಾ ಇಲ್ಲ, ಎಲ್ಲಿ ಹೋಗ್ಬೇಕು ಅನಿಸ್ತಾನೆ ಇಲ್ಲ. ಆಮೇಲೆ ಒಬ್ಬರಿನಿಂದ ಒಬ್ರಿಗೆ ಜ್ವರ ಬರೋದು, ತಲೆನೋವು ತಂದಿಕ್ಕೋದು, ಮನೆ ಒಳಗಡೆ ಇರೋದೇ ಅಲ್ಲಿ 3 ಮತ್ತು ಅವರವರೇ ಜಗಳಗಳು ಮಾಡ್ಕೊಳೋದು, ಈ ಥರ ಎಫೆಕ್ಟ್ಗಳು ಮಾಡ್ಕೊಂಡು ಅವರು ನಾವು ಲಾಸ್ಟಿಗೆ ಸೂಸೈಡ್ ಮಾಡ್ಕೊಂಬಿಡೋಣ ಅಂತೇಳಿ ತೀರ್ಮಾನ ಮಾಡ್ಕೊಂಡಿದ್ರಂತೆ ಅವರು. ಆಮೇಲೆ ಲಾಸ್ಟ್ನಾಗೇನೋ ನಮ್ಮದೊಂದು ಎಪಿಸೋಡ್ ನೋಡ್ಕೊಂಡು ಬಂದಾದ್ಮೇಲೆ ಆಮೇಲೆ ಯಾವ ರೀತಿ ಇದು ಏನು ಅಂದ್ಬಿಟ್ಟು ಎಲ್ಲ ಕಂಡಿಡಿದು ಇದಾದ್ಮೇಲೆ ಅವ್ರ ಮೈ ಒಳಗಡೆ ಆ ಶಕ್ತಿ ಆಹ್ವಾನ ಆಯ್ತು ನೋಡ್ರಿ. ಯಾವ ಥರದ್ದು ಶಕ್ತಿ? ಅದೇ ಅವರು ಮಾಡಿಸ್ಬಿಟ್ಟಿದ್ರಲ್ಲ ಶಕ್ತಿ, ಇದು ಆ ಶಕ್ತಿ ಇವರು ಏನು ಮಾಡಿಸಿದ್ರಲ್ಲ ಇವ್ರಿಗೆ ತೊಂದರೆ ಆಗಲಿ ಅಂತೇಳಿ, ಆಮೇಲೆ ಆ ಶಕ್ತಿ ಒಂದು ಆತ್ಮ ಇದು ಪ್ರಯೋಗ ಮಾಡಿಬಿಟ್ಟು ಇವ್ರದ್ದು ದೇಹದ ಒಳಗಡೆ ಅದು ಸೇರ್ಕೊಂಡಿತ್ತು. ಆಮೇಲೆ ಆ ಶಕ್ತಿನೇ ನಾವು ಕರೆಸಿ ಮಾತಾಡಿದ್ಮೇಲೆ ಅದೆಲ್ಲ ಅದರ ಸತ್ಯಾಂಶ ನಮ್ಗೆ ಈಚೆಗೆ ಬಂದಿದ್ದದು. ಈ ಥರ ತೊಂದರೆ ಆಗಿತ್ತು, ಇಂಥವ್ರು ಕಳಿಸಿದ್ದಾರೆ, ಈ ಥರ ಅವ್ರು ಹೇಳಿದ್ದಾರೆ, ನನಗೇನೂ ಗೊತ್ತಿಲ್ಲ, ನಾನು ತಗೊಂಡೋಗಿದ್ದೀನಿ ಅಷ್ಟೇ. ಅದೇ ಹೇಳ್ತಾ ಅದೇ ಅದು ಪೂರ್ತಿ ವಿಡಿಯೋ ಐತೆ ನೋಡ್ರಿ. ಇದು ನಮಗೆ ತೋರಿಸಿ ಅದು ಯಾವ ರೀತಿ ಏನು ಅನ್ನೋದು ಅದು ಪಕ್ಕ ಕ್ಲಾರಿಟಿ ಅರ್ಥ ಆಗುತ್ತೆ. ಅದು ಹೊಟ್ಟೋಗ್ಬಿಡ್ತೀನಿ, ಆಗ್ತಾ ಇಲ್ಲ, ತುಂಬಾ ಕಷ್ಟ ಆಗ್ತಿದೆ ನನಗೆ. ಇದು ತಲೆ ಮೇಲೆ ಭಾರ ಬಿದ್ದಂಗಾಯ್ತು, ಹೊಟ್ಟೋಗ್ತೀನಿ. ಹೋಗು, ನಮ್ಮನ ಮೇಲೆ ಪ್ರಮಾಣ ಮಾಡಿ ಹೋಗ್ಬೇಕೀಗ. ಹೋಗ್ಬಿಡ್ತೀನಿ ನಾನು, ಇವತ್ತೇ ಹೊಟ್ಟೋಗ್ಬಿಡ್ತೀನಿ. ಆಯ್ತು, ಹೋಗು, ಹೊಟ್ಟೋಗ್ತೀನಿ. ಸುಸ್ತಾಗ್ತಾ ಇದೆ ಹೋಗಕ್ಕೆ. ಯಾರು ಮಾಡಿಸಿದಾರೆ ಅವ್ರಿಗೆ ಹೋಗ್ಬೇಕೀಗ ನೀನು. ಈಗ ಬಾಲ್ಕಿಗೆ ಏನೇನು ತೊಂದರೆ ಕೊಟ್ಟೆ ಅದೇ ಥರ ಅಲ್ಲಿ ಹೋಗ್ಬಿಡು. ಇಲ್ಲ, ನಾನು ಇರಲ್ಲ ಇಲ್ಲಿ, ಇರಲ್ಲ, ನನ್ನ ಬಿಡ್ತಾ ಇಲ್ಲ. ಅಲ್ಲಿಗೆ ಹೊಟ್ಟೋಗ್ತೀನಿ, ಅಲ್ಲಿಗೆ ಹೊಟ್ಟೋಗ್ತೀನಿ. ಮೈಯೆಲ್ಲ ಒಂಥರ ಆಗ್ತಿದೆ. ಹೊಟ್ಟೋಗ್ತೀನಿ. ಅಮ್ಮನ ಮೇಲೆ ಪ್ರಮಾಣ ಮಾಡು. ಮಾಡ್ಬೇಕು ನೀನು. ಸುಮ್ಮನೆ ನೀನು ಹೋಗ್ತೀನಿ ನಾನು. ಅವಳ ಮನೆಗೆ ಹೋಗ್ತೀನಿ. ಅವ್ರ ಮನೆಗೆ ಹೋಗ್ತೀಯಾ? ಬಿಡಲ್ಲ, ತೊಂದರೆ ಮಾಡು ಅಂತ ಕಳಿಸಿದ್ದಾಳೆ. ಈಗ ಬಿಡ್ತಾ ಇಲ್ಲ ನನ್ನನ್ನು. ಕಷ್ಟ ಆಗ್ತಿದೆ. ಆಯ್ತು, ಹೋಗ. ಹೊಟ್ಟೋಗ್ತೀನಿ. ಪರ್ಫೆಕ್ಟಾಗಿ ಆಯ್ತಮ್ಮ ಈಗ. ಕೈ ಜೋ ಬಿಟ್ಟಿದೆ. ಇಲ್ಲಿಂದ ಹೋಗ್ತಾ ಇದೆ ಸ್ವಲ್ಪ. ಈಗೆಲ್ಲ ಆರಾಮಾಯ್ತಾ? ಪಕ್ಕ ಕ್ಲಾರಿಟಿ ಐತಲ್ಲ? ಏನೋ ತಲೆ ಮೇಲೆ ಭಾರ ಬಿತ್ತು ಸರಿಯಾಗಿ ಬಿಟ್ಟು ಎಲ್ಲ ಬಿಟ್ಟೋದಾಯ್ತಾ? ಗೊತ್ತಿಲ್ಲ. ಎಲ್ಲ ಬಿಟ್ಟೋದಂಗಾಗಿ ಮನ್ಸಕ್ಕೆ ನೆಮ್ಮದಿ ಐತಿ ಈಗ. ಸಮಾಧಾನ ಇದೆ. ಹೊಟ್ಟೆಲಿ ಇನ್ನೂ ಇಷ್ಟು ದಪ್ಪ ಇತ್ತು. ಹೋಯ್ತು, ಎಲ್ಲ ಹೋಯ್ತಾ? ಸಮಾಧಾನ.
ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ತಲೆ ಮೇಲೆ ಮರ ಬಿದ್ದಿದ್ದು ಗ್ಯಾರಂಟಿ ಗೊತ್ತಾಯ್ತು. ಭಾರ ಬಿದ್ದಿದ್ದು ಗೊತ್ತಾಯ್ತು. ಭಾರ ಬಿದ್ದಿದ್ದು ಗೊತ್ತಾಯ್ತು. ಹೊಟ್ಟೆ ಒಳಗಡೆ ಗಡ್ಡೆ ಥರ ಇತ್ತ, ಏನೋ ಒಂದು ಕಲ್ಲು ಕಲ್ಲು ಥರ ಇತ್ತು. ಕಲ್ಲು ಅಪ್ಪ ಇಲ್ಲಿಂದ ಬರೋದು ಈಗೆಲ್ಲ ಏನಿಲ್ಲಲ್ಲ, ಎಲ್ಲ ಹೋದಂಗಾಯ್ತು ಅಲ್ಲ. ಕೈಯಲ್ಲಿ ಏನೋ ಒಂಥರ ಇಸಿದ್ದಂಗಾಯ್ತು. ಕೈಯಲ್ಲಿನೂ ಏನೋ ಇಸಿದ್ದಂಗಾಯ್ತು, ಗೊತ್ತಿಲ್ಲ. ಎಲ್ಲ ಫ್ರೀ ಆಯ್ತಮ್ಮ, ಸಮಾಧಾನ ಆಯ್ತಾ? ಸಮಾಧಾನ ಸ್ವಾಮಿ. ಏನು ಅಂತ ಗೊತ್ತಿಲ್ಲ, ತುಂಬಾ ಏನೋ ತೊಂದರೆ ಆಗಿದೆ. ಇಲ್ಲಿ ಎಲ್ಲ ಆರಾಮ್ ನೆಮ್ಮದಿ ಆಯ್ತಾ? ಸಮಾಧಾನ? ಕೈ ಬಿಟ್ಟೋಯ್ತು ನನಗೆ, ಸಮಾಧಾನ ಆಯ್ತು. ಬಿಟ್ಟೋಯ್ತು ಕೈ ನಂದು. ಎಷ್ಟು ಜೋವಿತ್ತು, ಎಷ್ಟು ಹೊಟ್ಟೆಲಿ ಏನಿತ್ತು, ಇಲ್ಲಿದ್ದಿದ್ದು ಹಿಂಗೆ ಬಂತು ಗೊತ್ತಿಲ್ಲ. ಇಷ್ಟು ದಪ್ಪ ಗೊತ್ತಿಲ್ಲ, ಕ್ಲಿಯರ್ ಆಯ್ತು. ಏನೋ ಇಲ್ಲಿತ್ತು, ಇಲ್ಲಿ ಬಂದು ಮೇಲೆ ಬಂದಂಗಾಯ್ತು. ತಲೆ ಮೇಲೆ ಭಾರ ಬಿದ್ದಿದಂತೂ ಗೊತ್ತು. ಆಗಿದೆ. ಮನ್ಸಕ್ಕೆ ನೆಮ್ಮದಿ ಆಯ್ತಲ್ಲ, ಸಮಾಧಾನ ಇದೆ, ಆರಾಮಾಯ್ತಲ್ಲ? ಸಮಾಧಾನ ಇದೆ. ಸಮಾಧಾನ ಅದಕ್ಕಿಂತ ಇನ್ನೇನು ಬೇಕು? ಆರಾಮಿದ್ದೀನಿ. ಓಕೆ. ಫೈನಲ್ಲು ಇದನ್ನ ಹೆಂಗೆ ಕ್ಲಿಯರ್ ಮಾಡಿದ್ರಿ? ಅದೆಲ್ಲ ಕ್ಲಿಯರ್ ಆಯಿತು. ಕ್ಲಿಯರ್ ಮಾಡಿ ಅದನ್ನೆಲ್ಲ ಬಂಧಿಸಿ ಕ್ಲಿಯರ್ ಮಾಡಿ, ಇವಾಗ ಏನಾಗ್ತೈತೆ ಅಂತಂದರೆ ಸರ್, ಇಲ್ಲಿ ಅದನ್ನು ನಾವು ರಿಟರ್ನ್ ಕಳ್ಸಂಗಿಲ್ಲ. ಆ ರಿಟರ್ನ್ ಅದು ಅಲ್ಲಿಗೆ ಹೋಗಲ್ಲ ಅದು. ಯಾಕಂದ್ರೆ ಅವನು ಇದ್ರ ಭಾಷೆ ಏನು ಕೊಟ್ಟಿರ್ತದಲ್ಲ, ಅದು ಆಲ್ರೆಡಿ ಈ ವಸ್ತು ಅವನ ಹತ್ರ ಇರ್ತದದು, ಅವನು ಬಿಡುಗಡೆ ಮಾಡಲ್ಲ. ಈಗ ನಾವೇನು ಮಾಡ್ಬೇಕಂತಂದ್ರೆ ಇಲ್ಲೇ ಬಂಧಿಸಿ ಅದನ್ನು ಇಲ್ಲೇ ಕ್ಲಿಯರ್ ಮಾಡ್ಬೇಕು. ಅದನ್ನು ಈ ರೀತಿ ಮಾಡಿದ್ರೆ ಪೂರ್ತಿ ಅದು ಕ್ಲಿಯರ್ ಆಗ್ತೈತೆ. ಇಲ್ಲಾಂದರೆ ಮತ್ತೆ ಆ ಶಕ್ತಿ ಮತ್ತೆ ರಿಟರ್ನ್ ಉದ್ಭವ ಆಗ್ತಾ ಇರ್ತದೆ, ಮತ್ತು ತೊಂದರೆ ಶುರು ಮಾಡುತ್ತೆ, ತೊಂದರೆ ಕೊಡ್ತಾ ಇರ್ತದೆ. ಈಗ ನಾವು ಎಷ್ಟಂತನೂ ಇಲ್ಲಿ ಇದು ಮಾಡ್ಕೊಳಂಗಿರಲ್ಲ. ಅದನ್ನೆಲ್ಲ ಬಂಧಿಸಿ ಕ್ಲಿಯರ್ ಮಾಡಿ ಮನೆಗೆ ಸೇಫ್ಟಿ ಮಾಡಿ ಮನೆ ದೈವನ ಆಹ್ವಾನ ಮಾಡಿ ಪೂರ್ತಿ ರಕ್ಷಣೆ ಕೊಟ್ಟಾದ್ಮೇಲೆ ಇವತ್ತು ಅವ್ರು ಚೆನ್ನಾಗಿದ್ದಾರೆ, ನೆಮ್ಮದಿಯಾಗಿದ್ದಾರೆ. ಸೊ ವೀಕ್ಷಕರೇ, ಯಾಕಂದರೆ ಒಂದು ಪ್ರಯೋಗ ಒಬ್ಬ ಮನುಷ್ಯನ ಹೆಂಗೆ ಸಾಯಿಸುತ್ತೆ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸೊ ಈ ಒಂದು ಕೇಸಲ್ಲಿ ಆಲ್ರೆಡಿ ಅವರು ಯಜಮಾನರು ತಿರೋಗ್ಬಿಟ್ಟಿದ್ದಾರೆ. ಬಟ್ ಅವ್ರು 50 ವರ್ಷ ಅಂದರೆ ಸಾಯೋ ಏಜ್ ಅಲ್ಲ, ಇನ್ನೂ ಗಟ್ಟಿಗಿರಬೇಕಿತ್ತು. ಬಟ್ ಅಲ್ಲಿ ತೊಂದರೆಗಳಾಗಿ ಏನಕ್ಕೋಸ್ಕರ ಅವ್ರಿಗೆ ಏನಾದರೂ ಕಾಯಿಲೆ ಬಂತ, ಇಲ್ಲ ಏನಾದರೂ ವೀಕ್ ಆದ್ರೆ ಏನಾಯಿತು ಅವ್ರಿಗೆ ಸಾವು? ಅದೇ ಇವಾಗ ನಾವು ಹೇಳಿದ್ವಲ್ಲ, ಅವ್ರಿಗೆ ಯಾವಾಗೂ ಹೊಟ್ಟೆ ಒಳಗಡೆ ಏನೋ ಓಡಾಡ್ದಂಗೆ, ಉಸಿರಿಡ್ದಂಗೆ, ನಮ್ಗೆ ಈ ಥರ ತೊಂದರೆ, ತಲೆನೋವು, ತಲೆ ಬರಾಗೋದು, ಮತ್ತು ನನಗೆ ಯಾರೋ ಏನೋ ನಮ್ಮದು ಕೈ ಎರೆಯೋದು, ಕಾಲು ಎರೆಯೋದು, ನಮ್ಮನ್ನು ಯಾರೋ ಏನೋ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರಿಗೆ ಅದು ಆಲ್ರೆಡಿ ಗೊತ್ತಾಗ್ಬಿಟ್ಟೈತಿ. ಅವರು ಫಸ್ಟ್ ಎಲ್ಲ ಆಸ್ಪತ್ರೆಗೆಲ್ಲ ಹೋಗಿ ನೋಡಿ ಲಾಸ್ಟ್ಗೆ ಈ ಥರ ಅವರು ಹಿಡ್ದಿರೋದು. ಆಮೇಲೆ ಲಾಸ್ಟ್ಗೆ ಏನು ಇದಕ್ಕಿದ್ದಂಗೆ ಕೆಳಗಡೆ ಕೂತ್ಕೊಂಡ್ರಂತೆ ಅವರು. ಆಮೇಲೆ ಯಾಕೋ ಉಸಿರಿಡಿತಾ ಇದೆ ಅಂತೇಳಿ ಕೂತ್ಕೊಂಡು ಮತ್ತೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾದಾಗ ಏನೋ ಆಗಿದ್ದು ಅಂತ, ದಾರಿಯಲ್ಲಿ ಆಗಿದ್ದು ಅಂತೇಳಿ ಅವ್ರು ನಮ್ಗೆ ಹೇಳಿದ್ದು. ಅಂದರೆ ಈ ಥರದ್ದು ಕೇಸುಗಳು ಸಾಕಷ್ಟು ಬರ್ತವೆ, ಸಾಕಷ್ಟು ಅನುಭವಗಳು ತುಂಬ ಜನಕ್ಕೆ ಆಗೈತೆ. ಬಟ್ ಇವೆಲ್ಲ ನೆಗೆಟಿವ್ಗಳು. ಕೆಲವೊಂದು ಏನೋ ಒಂದು ಆಸ್ತಿ ವಿಚಾರಕ್ಕೋ ಇಲ್ಲ ಇನ್ಯಾವುದೋ ದ್ವೇಷದಲ್ಲಿ ಪ್ರಯೋಗಗಳು ಮಾಡಿ ಕೆಲವರು ಈ ಥರದ್ದು ಒಂದಷ್ಟು ವಿಚಾರಗಳನ್ನ ಗಮನದಲ್ಲಿ ಇರೋವುಗಳು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ. ತೊಂದರೆಗಳಲ್ಲಿರೋ ವ್ಯಕ್ತಿಗಳನ್ನ ತೋರಿಸ್ತಾ ಇದ್ದೀವಿ. ಸೊ ಈ ಥರದ್ದು ತೊಂದರೆಗಳಲ್ಲಿದ್ದವರು ಅಲರ್ಟ್ ಆಗಿ ಯಾವಾಗಲೂ ಆಸ್ಪತ್ರೆ ಒಂದು ಸರಿಗೆ ಆಸ್ಪತ್ರೆಯಲ್ಲಿ ಸರಿ ಹೋಯಿತು, ಇಲ್ಲ ಅಲ್ಲೇನು ತೊಂದರೆ ಇಲ್ಲ ಅಂದರೆ ಆಸ್ಪತ್ರೆಯಲ್ಲಿ ಸರಿ ಹೋಗಬೇಕು. ಅಲ್ಲಿ ಸರಿ ಹೋಗ್ತಾ ಇಲ್ಲ ಅಂದಾಗ ಇದು ಬೇರೆ ಏನೋ ಇರ್ಬೋದು ಅನ್ನೋ ಒಂದು ಅನುಮಾನ ಪಡಬೇಕಾಗಿ ಬರುತ್ತೆ. ಸೊ ಹಾಗಾಗಿ, ಯಾಕಂದರೆ ಜೀವಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಜೀವ ಉಳಿಸ್ಕೊಂಡ್ರೆ ಬೇರೆ ಮತ್ತೆ ಏನಾದರೂ ಜೀವನಗಳು ಅಂದರೆ ಒಂದು ಒಳ್ಳೆ ಜೀವನಗಳು ಮಾಡೋಕ್ಕೆ ಅವಕಾಶಗಳಿರ್ತವೆ. ಹೋಗ್ಬಿಟ್ಮೇಲೆ ಏನಿದ್ರೆ ಏನು ಪ್ರಯೋಜನ, ಯಾವುದು ಅನುಭವಿಸೋಕ್ಕಾಗಲ್ಲ. ಹೀಗಾಗಿ ಸೊ ಈ ಥರದ ವಿಚಾರಗಳನ್ನ ನೆಕ್ಸ್ಟ್ ಕೂಡ ಬೇರೆ ಬೇರೆ ಒಂದಷ್ಟು ಸಬ್ಜೆಕ್ಟ್ಗಳನ್ನ ರಾಘವೇಂದ್ರ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ, ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.